ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಹೆಂಗೆ ಹೋಗ್ತಿದ್ದಾರೆ. ಬೆಳಗ್ಗೆನೇ ಎದ್ದು ವಾಕಿಂಗ್ ಅಂತೆ. ಬೆಂಗಳೂರಲ್ಲಿ ಇಷ್ಟು ಬೇಗ ಎದ್ದಿರೋ ಮಾತೇ ಇಲ್ಲ ನಮ್ಮ ಅಂಜನಣ್ಣ. ಆದರೂ ಪರಿಸರ ಪ್ರೇಮಿ ಅಂತ ಎದ್ದವ್ರೆ. ಬಿಲ್ಡಪ್ಗೋ ಇಲ್ಲಾಂದರೆ ಪಾಪ ಶ್ರದ್ಧೆ ಇರಬೇಕು ಮೇ ಬಿ. ಹಾಂ ನೋಡಿ, ಅಜಯ್ ಅವರು ಸೈಲೆಂಟಾಗಿ ಹೋಗ್ತವ್ರೆ. ಜಾಸ್ತಿ ವೈಲೆಂಟು, ಆದರೂ ಸೈಲೆಂಟಾಗಿ ಹೋಗ್ತವ್ರೆ. ಅವಾಗ ಕೇಳಿಸ್ಕೊಂಡಿರೋದು ಕಾಮನ್ನು, ಅದಕ್ಕಿಂತ ವಲ್ಗರಾಗಿ ಬೈತಾರೆ. ಇಲ್ಲೇ ಕಾಣುತ್ತೆ. ಆಯ್ಕೆ ಅಣ್ಣ ಹಂಗೆ ಇದರಲ್ಲಿ ಕ್ರೇಟು. ಹೌದು, ಕ್ರೇಟ್ ಇದೆ. ಕ್ರೇಟ್ಗೆ ಹಾಕೋ ಗುರುವೆ, ಕ್ರೇಟ್. ಬಾ 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 ಬಾ. ನೋಡಿ ಹಣ್ಣಾಗಿದೆ ಫುಲ್ಲು. ನೋಡಿ ಗಾಯ್ಸ್, ಮಾವಿನ ಹಣ್ಣು. ಕೊಂಬೆ ಆಡಾಡ್ತವೆ, ಅದೇ ಬೀಳ್ತವೆ ಹಣ್ಣಾಗಿರೋವು. ನೋಡಿಲಿ, ಫುಲ್ ಹಣ್ಣಾಗ್ಬಿಟ್ಟಿದೆ. ಸಾಹಸ ಮಾಡಕ್ ಹೋಗ್ತೇವೆ ರಾಕೇಶಣ್ಣ. ರಾಕೇಶಣ್ಣ ಅದೊಂದು ಅಲ್ಲಿ ನೋಡು, ಅಲ್ಲೇ ಕಾಣ್ತಿದೆ ನೋಡು. ನೋಡಿ, ಇವರು ನಮ್ಮ ಫ್ರೆಂಡ್ ಹೊಸಬ್ರು, ಅಶ್ವಥ್ ಅಂತ. ಹಾಯ್ ಹೇಳಂಗೆ ಬ್ಲಾಗ್ ಅಲ್ಲ, ಅಶ್ವಥ್ ಅಂತ. ಇವರು ಹೆಂಗಂದ್ರೆ ನಿನ್ನೆ ಬರ್ತೀನಿ ಅಂದ್ಬಿಟ್ಟು ಈಗ ಬಂದಿದ್ದಾರೆ. ಅದೇ ನಿನ್ನೆ ಗಾಡಿ ಸ್ಟಾರ್ಟ್ ಮಾಡಿ ಈಗ ಮೇ ಬಿ ಯಾವ್ದೋ ಡ್ಯೂಟಿಗೆ ಹೋಗ್ಬಿಟ್ಟವ್ರೆ ನೋಡ. ಅಲ್ಲೇ ಕೇಳೋ, ಯಾವ್ದು ರಾಂಗ್ ಲೊಕೇಶನ್. ಇದೇ ಕಳಿಸಿದ್ದೀನಲ್ಲ, ನಾಗರಕಲ್ ದೊಡ್ಡಿ ಅಂತ. ಅದು ಈ ನಾಗರಕಲ್ ದೊಡ್ಡಿ ಯಾವ್ದು ಇತ್ತಿರ್ತಾವನ್ನ ನಿಡ್ಗಟ್ಟದ ಹೋಗೈತೆ. ಹಾಯ್ ಫ್ರೆಂಡ್ಸ್, ನಮ್ದೆಲ್ಲ ಒಂದು ಬ್ಯಾಚು ನೋಡಿ. ಯಾರ? ಶ್ರೀಧರ್ ಅಂತ. ಹ್ಞೂ, ಹಾಕೋಣ ಅಂತಾಳ ನಿಮ್ಮನ್ನು. ನಮ್ಗೆ ಪ್ರಕೃತಿ ಸೌಂದರ್ಯವನ್ನು ತೋರಿಸಿದವರು ಶ್ರೀಧರ್ ಅಣ್ಣಗೆ. ತಡೆ ಇದು ಮುಗಿಲಿ. ಇವ್ರದ್ದು ಅಲ್ಲೇ ಇರೋದು. ಪಕ್ಕ ಒಂದು 8 ಕಿಲೋಮೀಟರ್ ಇದೆ. ನೋಡಿ, ಹಿಂದೆ ಬಾರ ನೀನು. ಓ ಆಯ್ಕ ಹೋಗಿ ಬೇಗ ಅಂಜನ್ ಬಾಯ್, ಹೋಗಿ ಎತ್ಕೊ ಹೋಗಿ ಬಿಡ್ಸಲ್ಲ ಅವರು, ಸಾಕು. ಹಾಂ, ಮಳೆ ಬರುತ್ತಿದೆ. ಬಿದ್ದು ನೋಡು ಅಲ್ಲಿ, ಅಲ್ಲೊಂದು ಬಿತ್ತು ನೋಡು ಅಲ್ಲಿ. ಮರ ಕಟ್ಟಾಕಿ ಏನು ಗೈನ್ ಹೋಗಲ್ಲ.
ತಿನ್ನು ಏನಾಗಲ್ಲ, ಏನು ಮೂಸ್ ನೋಡ್ತಾ ಇದ್ರು. ಹಾಂ ಅಂಜನ್ ಬಾಯ್ ಸ್ವೀಟ್ ಹೆಂಗಿದೆ? ಹಾಂ ನೇಚರಲ್ಲ ಅಲ್ವಾ ಬೆಳೆದಿದ್ದು. ನೀವಾ? ಅಲ್ಲಾದ್ರೆ ಬೆಂಗಳೂರಲ್ಲಾದ್ರೆ ಇಂಜೆಕ್ಷನ್ ಅದೆಲ್ಲ ಮಾಡ್ತಾರೆ. ಇಲ್ಲಿ ನೋಡಿ ಅರ್ಧ ಕಟ್ ಮಾಡ್ಕೊಂಡು ಕೊಡಿ. ಅವ್ರು ಕೊಡ್ಲಿ ಏನಿಲ್ವಾ? ಸಾಕಾಗಿದೆ. ಕಟ್ ಮಾಡಿ ಬೈ. ಅಲ್ಲ ನಾವು ಅವಲೇ ಸುಮ್ಮನೆ ಹೋದ್ವಿ. ಅಲ್ಲ ನೀವೇ ಹೇಳಿದ್ರೆ ಎಡೆ ಅಂತ. ಎಷ್ಟು ಓದೋದು? 10. ಎಲ್ಲ ತಿಗ ತಗೊಂಡು ಮನ್ಗಿದ್ರಲ್ಲ. ನೀವು ಬಂದಿದ್ದಕ್ಕೆ ಎದ್ದೋಳ್ಸಿದ್ರೆ ಸರಿ ಹೋಗೋದು ಇವಾಗ. ಏ ಇಲ್ಲ 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 ಇಲ್ಲ, ಹಂಗೇನಿಲ್ಲ. ಇನ್ನೊಬ್ರು ಬಂದ್ಬಿಟ್ರೆ ಹೋಗುತ್ತೆ ಬಾರೋಣ. ನಾವು ಅಲ್ಲಲ್ಲ ಅಷ್ಟು ನಿಮ್ ಜೋಗಿಗೆ ಹೆದೆ ಮೇಲೆ ಹಾಕಿ 28 ಲಕ್ಷ ದುಡ್ಡು ಕೊಟ್ಟು ಮನೆಗೆ ಮನಾಳ ಮಾಡ ನನ್ನ ಮಗ ತಪ್ಪ ಬೈದವ್ ಏನು ಬೆಳಗ್ಗೆನೆ ನೋಡಿ ಟ್ಯಾಬ್ಗಳೆಲ್ಲ ನಾವು ಊರ ಕಡೆಯಿಂದ ನೋಡೋಕ್ಕಾಗಲ್ಲ. ನೋಡಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ. ಎಲ್ಲ ಮಲ್ಗೋಬ. ಅದು ಬಂಡೆ ಕಂತ ಒಂದು ಸುಮ್ಮನೆ ಕೊಟ್ಟು ಗಂಟೆ ಶಬ್ದ ಬರುತ್ತೆ ಅದರಲ್ಲಿ. ಅಲ್ಲಿ ಇಷ್ಟಪ್ಪ ನಾಗರಾಗಿತ್ತು, ಕೂದಲೆಲ್ಲ ಆಯ್ತು. ಹೋಗಿ ಮಾಡಿದ ಕೆಲಸ ಬುಕ್ಕಿಟ್ ಎತ್ಕೊಂಡ್ ಬಂದ. ತಂದವ್ರೆ ಬುಕ್ಕಿಟ್ ಎತ್ಕೊಂಡ್ ಅವರು ಅಲ್ಲೇ ಇರಲಿ. ರಾತ್ರಿ ಯಾರೋ ಪಾಪ ಫೋನ್ ಮಾಡ್ಬಿಟ್ಟು ನಿಮಗೆ ಸಿಕ್ಕ ತಗೊಳ್ಳೋಣ ಅಂತಂದೆ. ಬೇಡ 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 ಇದನ್ನೆಲ್ಲ ಹಾಂ ಸರಿ ಇದು ತಗೊಂಡೆ ಅಲ್ಲೇ ಉಳಿದು ಒಂದೇ ಪ್ಲೇಟ್ ಸಾಕಾ? ಆಲ್ರೆಡಿ ಕ್ಲೀನೆಸ್ ಕ್ಲೀನ್ ಆಗೋದು. ಇವಾಗ ಅಲ್ಲಿಂದ ಏನ ಹ್ಯಾಂಡ್ ವಾಶ? ಮೌತ್ ವಾಶ? ಬಿಡಿ ಬಿಡಿ ಅದು ಬಿಡಿ ಅಲ್ಲ ಅದಕ್ಕೆಲ್ಲ ಏನು ಅದಾದ್ಮೇಲೆ ಫುಲ್ಲು ರೈಡೆ. ಅದು ರೈಡೆ ಮಾಡೋದು. ಇಲ್ಲಿ ಮಾವಿನಕಾಯಿ ಹೋಯ್ತೆ ಅಂತಂದ್ರ ಈಗ ಒಂದು ತೋಟ ಸಕ್ಕತ್ತಾಯ್ತು. ಅವ್ರದೇನಾ? ಅಂತ ಹಾಂ. ಬೆಳಗ್ಗೆ ಸಾಯಂಕಾಲ ಮತ್ತೆ ಇವಾಗ ಸಣ್ಣ ಆಗ್ಬಿಟ್ಟ ಫುಲ್ಲು. ಮಾಡು ಕೆಲಸ ಮೈಯಿರೋರೆಲ್ಲ ದಪ್ಪ ಇದಾಯ್ತಾರೆ ಅನ್ಕೊಂಡ. ಇಲ್ಲ ಇಲ್ಲ, ಕೆಲಸ ಮಾಡಾರ ಸಣ್ಣ ಆಗೋದು ಪಾಪ. ಎಲ್ಲ ಇಳಿದೋಯ್ತದೆ. ಏನು ಅಂದ್ರೆ ಒಂಥರ ನಾರ್ಮೈ ಥರ ಆಗ್ಬಿಡುದು. ಮಾಡಿ ನಾರ್ಮೈ ಥರ ಆಗ್ಬಿಡ್ತು ಅಂದ್ರೆ ಸಣ್ಣ ಆಟೋಮೆಟಿಕ್. 25. ಆಯ್ತು 25 ತಗೋ. 25 ತಗೊಂಡು ಎಷ್ಟೊತ್ತವರೆಗೂ ಹಿಡ್ಕೋತೀಯಾ? ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ. 25 ತಗೊಂಡು ಬೆಳಗಿನ ಸಾಯಂಕಾಲ ಇಲ್ಲ ಇಲ್ಲ. ಹಾಂ ಹಾಂ ಸಣ್ಣ ಇರ್ತಾರೆ. ಹೌದು. ಹಾಳು ಅಲ್ಲಿ ಗಟ್ಟಿ. ಹಾಂ ಅದಕ್ಕೆ ಅಂಜನೋಣ ನಿಮಗೂ ಹೇಳೋದು, ದಿನ ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿ. ಹಂಗೆ ಹೌದಾ? ಮಲಿಕಬಾರ್ದು. ನೋಡೋರು ಬಂದು ಎಲ್ಲ ಎದ್ದೋಳ್ಸಿದ್ರಲ್ಲ ಹುಡುಗರನ್ನೆಲ್ಲ. ಒಂದಿನ ಅಲ್ಲಮ್ಮ, ಅಲ್ಲ ಅಲ್ಲ ಇವ್ರಿಗೆ ಹೇಳಿದ್ದು. ಒಂದು ಅರ್ಧ ಗಂಟೆ ಹಾಲು ಕರಿಯೋಕ್ಕಾಗಲ್ಲ ನಿನ್ನ ಕೈಲಿ. ಅವೆಲ್ಲ ಖಾಲಿ ಇತ್ತು. ಹಾಂ ಎಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟವ್ರೆ. ಎಲ್ಲ ಸಣ್ಣ ಸಣ್ಣ ಗಾಡಿಗಳು ಹೋಯ್ತವ. ಇಲ್ಲ ಇಲ್ಲ
ಇದಕ್ಕೆ ಟೂ ವೀಲರು ಟ್ರ್ಯಾಕ್ಟ್ರು ಅಲ್ವಾ ಈ ಕಡೆ? ಹಾಂ ಇದೇ ಒಂದು ಆಟ. ಹಾಂ ಚೆನ್ನಾಗಿದೆ. ಗಾಡಿ ಆದ್ರೆ ಅಲ್ಲೇ ಲಾಕ್ ಹಾಕ್ಬಿಡೋದು ಎಲ್ಲಾದ್ರೂ ಬೇರೆ. ಇದು ಒಂಥರ ಆಫ್ ರೋಡು ಕಾರ್ ಇದ್ದಂಗೆ. ಅದು ಘಾಟ್ ಸೆಕ್ಷನ್ಗೆ ಬಂದಂಗಿದೆ ಇದು ಅಲ್ಲ. ಹ್ಞೂ ಮುಂದೆ ಮುಂದೆ ಬರುತ್ತೆ. ಇಲ್ಲೇನ ಇನ್ನು ಮುಂದೆ ಅಣ್ಣ? ಅಯ್ಯೋ ಇನ್ನೂ ಅಲ್ಲಿವರೆಗೂ ನೋಡಿ ನಮ್ಮ ಶ್ರೀಧರ್ ಅಣ್ಣ ಬಂದರು ಬುಲೆಟಲ್ಲಿ. ಹಾಂ ನಮ್ಮದು ನಾಗಬಾವಿ ಅಣ್ಣ. ಹಾಂ ನೋಡಿ ನಮ್ಮ ಟೂರಿಸ್ಟ್ ಗೈಡ್ ಇವರು. ಸರಿ ವೆಲ್ಕಮ್. ಎಲ್ಲ ಒಂದು ದನಿನ ಶಬ್ದ ಕೇಳ್ತಾ ಇಲ್ಲ. ಇಲ್ಲ ಎಲ್ಲ ಟೋಟಲ್ ಇದು ಹಳ್ಳಿ ಮನೆ ಇತ್ತು. ಮಾತು ಶಬ್ದ ಕೇಳ್ತಾ ಇಲ್ಲ. ಮೋಟ್ರಾನ್ ಮಾಡೋ ಮಚ್ಚಿಟ್ಕೋ ಮಚ್ಚಿದ್ರೆ ಮಚ್ಚಿಲ್ಲ ಫುಡ್ಡ ಅಣ್ಣ ಹಂಗೆ ನೋಡ್ತಾ ಇದ್ರಾ? ಸರಿ ಆಯ್ತು ಇಟ್ಕೋ ಕೈಯಲ್ಲಿ. ಪ್ರಕೃತಿ ಸೌಂದರ್ಯ. ಪ್ರಕೃತಿ ಸೌಂದರ್ಯನಾ ಇಲ್ಲ ನಿಮ್ಮ ಡವ್ ಪ್ರಕೃತಿನ? ಕರೆಕ್ಟ್ ಹೇಳಿ. ಪ್ರಕೃತಿ ಇಲ್ಲ ಅಣ್ಣ ಏನು ನಮ್ಮ ಅಶ್ವತ್ ಯಾವಾಗಲೂ ಹುಡುಗಿ ಜೊತೆನೆ ಮಾತಾಡ್ತಾ ಇರ್ತಾನೆ. ಹುಡುಗಿ ಜೊತೆನೆ ಮಾತಾಡೋದು. ನೋಡಿ ಕೇಳಿದ್ರು ನಮ್ಮ ಅಪ್ಪ ಕೇಳಿದ್ರು ನಿಮ್ಗೇನು ಅಭ್ಯಾಸ ಇಲ್ವಾ? ನಮ್ಗೆ ಅಭ್ಯಾಸ. ನಮ್ಮ ಎಳ್ನೀರು ಓಡಿಸೋದ ಅನ್ಕೊಂಡ್ರೆ ಕುದುರೆ ಬರ್ತಾ ಇದ್ದೆ. ಕುದುರೆ ನಮ್ಮ ಅಪ್ಪನಿಗೆ ಹಿಂಗೆ ಒದ್ರೆ ನಾನು ಬಿಡ್ತೀನ. ನೀವು ಹೇಳಿದ್ರೆ ಮಜಾ ಬಂದು ಆಗ್ಬೇಕಣ್ಣ ಜಿಮ್ಮರು ಅಂತ ನಮ್ಗೆ ಕೇಳ್ಪಟ್ವಿ. ಅದು ಸಾಕಿದ್ವಿ. ಆಮೇಲೆ ಇನ್ನೊಂದೈತೆ ಹಾಂ ಏನು ಗೊತ್ತಾ, ಗೊಂಟ್ಲು ಹಾಂ ರಾಕಿ ಥರ ಬೀಳುತ್ತಿದ್ದು. ಏನಿದು? ಎಲ್ಲಿ ಹಾಂ ಜಮ್ನೆಲ್ನೇನಾ ಏನನ್ನು? ಜಮ್ನೆಲೇನೆ. ಅಂದ್ರೆ ಇನ್ನ ಅದು ವಯಸ್ಸಾಗ್ಬೇಕು ಅದಕ್ಕೆ. ಹಾಂ ಅದು ವಯಸ್ಸಾಗತ್ತಷ್ಟೇ ಮಿಚ್ಚೂಡ್ ಆಗಕ್ಕಿಂತ ಮುಂಚೆನೆ ಬಂದ್ಬಿಡೈತೆ. ಹಾಂ ಹಾಯ್ ಫ್ರೆಂಡ್ಸ್, ಇವಾಗ ಅಣ್ಣನ ಜೊತೆ ನೇರಳೆ ಹಣ್ಣು ಮಾವಿನ ಹಣ್ಣು ಎಲ್ಲ ಕಿತ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಬ್ಲಾಗಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇರ್ತೀವಿ. ಸ್ವಲ್ಪ ಸಬ್ಸ್ಕ್ರೈಬು, ಲೈಕು, ಕಾಮೆಂಟು, ಶೇರ್ ಎಲ್ಲ ಯಥೇಚ್ಛವಾಗಿ ಕೊಟ್ಕೊಂಡು ನಾವು ಹಾಕೋ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಮಜಾ ಮಾಡಿಬಿಟ್ರು. ಮೇಲೆ ತಿಂಗೋಯ್ತಾ ಇದೆಯಲ್ವಾ? ಈ ಶಿವಣ್ಣವ್ರು ಹೇಳಿದ್ರು ಎಡ್ಕಾಯಿದು ಅಂತ ಅಂದಿದ್ದು, ನೀವು ಉದುರಿಸ್ತಷ್ಟೇ ಎಲ್ಲ 5-10 ಬಿದೋದು. ಅಲ್ಲ ಕೆಜಿ 100 ರೂಪಾಯಿ 200 ರೂಪಾಯಿ ಮಾಡ್ತಾರೆ ನೋಡಿ. ಫ್ರೀಯಾಗಿ ಕವರಲ್ಲಿ ಕಾರಲ್ಲ ಇತ್ತು. ಹಿಂದಗಡೆ ಜಿಪ್ ಓಪನ್ ಮಾಡಿದ್ರೆ ಅರ್ಧ ಕೆಜಿ 70 ರೂಪಾಯಿ, ಅರ್ಧ ಕೆಜಿ 80 ರೂಪಾಯಿ ಅಂತಾರೆ. ಇಲ್ಲ ಫ್ರೀಯಾಗಿ ಮರದಲ್ಲಿ ಹತ್ತಿದ್ರೆ ಲಾಕ್ ಇಟ್ಕೊಂಬರ್ತಾನೆ. ಕವರ್ ತಗೊಂಬರ್ರ ಹೋಗೋ. ನಮ್ಮ ಸ್ಟಾಮಿನಾ ಸ್ವಲ್ಪ ಚೆಕ್ ಮಾಡ್ತಾ ಹ್ಞೂ ಅಣ್ಣ ಜಿಮ್ಮರು ಅಂತ ಅಂದ್ರು ಅವರು. ಯಾರು ಹಿಂದಗಡೆ ಸೀಟು, ನನ್ನ ಡ್ರೈವಿಂಗ್ ಸೀಟು, ಅಲ್ಲಿ ಜಿಪ್ ಓಪನ್ ಮಾಡು. 3-4 ಕವರ್ ಅವೆ. ಎತ್ಕೊಂಬ. ಎಷ್ಟು ಕವರ್ ಜೇಬು ಒಳಗೆ ಹಾಕೊಂಡು ಎತ್ಕೊಂಬಂದು ಮರ ಹತ್ತು. ಎಷ್ಟು ಇಳ್ತೀಯ ನೋಡ್ತೀನಿ. ನಿಮ್ಮ ಕೆಪಾಸಿಟಿ ಚೆಕ್ ಮಾಡ್ತಾವ್ರೆ. ಮಕ್ಳು ಮರಿಗೂ ಆಗ್ಬೇಕು, ಹುಡುಗರಿಗೂ ಆಗ್ಬೇಕು ಅಂತ ಹ್ಞೂ ಹ್ಞೂ ನಮ್ಮ ಅಣ್ಣ ತಿಂತಾನೆ.
ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಇದು ತಿನ್ಬೇಕಂದ್ರೆ? 60 ರೂಪಾಯಿ ಕೆಜಿ. 600 ರೂಪಾಯಿ ಅಣ್ಣ. 60 ರೂಪಾಯಿ ಆಗಿದೆ ಎಲ್ಲ ಕಿತ್ಕೊಳ್ಳೋರು. 600 ರೂಪಾಯಿ ಕೆಜಿ ಏನು ಸುಮ್ಮನೆ ಆಯ್ತು? ಅಟ್ಲೀಸ್ಟ್ ಬಂದಿದ್ಕು ಒಂದು ಖುಷಿಯಲ್ಲಿ ತೊಗೊಂಡೋಗ್ಬೋದು. ಅಣ್ಣ ಯಾರೋ ನೀನು ಓಟ್ ಹಾಕ್ತಾನೆ, ನೀನು ಯಾರು ಓಟ್ ಹಾಕ್ಲಿಲ್ಲ ಪಟ್ ಹಾಕ್ಲಿಲ್ಲ ಸುಮ್ಮನೆ ನೋಡಿ ಫ್ರೆಂಡ್ಸ್, ನೋಡಿ ಮಾವಿನಕಾಯಿ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಹಿಂಗೆ ಈ ಕಡೆ ನೀವು ಯಾವ ಕಡೆ ಹೋಗ್ಬಿಟ್ರಿ? ನಾವು ಆ ಕಡೆ ಚೆನ್ನಾಗಿತ್ತು. ನಾವಲ್ಲಿ ಎಲ್ಲೊಟ್ಟಾಗಿದ್ರಿ ನೀವು? ಅಲ್ಲಿ ಮೇಲೆ ನೀರೆಲ್ಲ ಸ್ಟೋರ್ ಮಾಡಿದ್ರಲ್ವಾ, ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಕೆಳಕ್ಕೆ ಹೋಗಿದ್ದು ನಾವು. ನಾವು ಅಲ್ಲಿಂದ ಹಂಗೆ ಮುಂದೆ ಕೆಳಕ್ಕೆ ಬಂದಿದ್ವಿ. ನಾವು ಮೇಲ್ ಬೆಟ್ಟ ಎಲ್ಲ ನೋಡ್ಕೊಂಡು ಬೆಟ್ಟ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ವಿ. ಅಶ್ವತ್ ಇಡು, ಆಮೇಲೆ ಒಂದು ಫೋಟೋ ತೆಗಿಯೋರು ಹಿಂಗೆ. ಇಲ್ಲ ಇಡು, ಅದು ಇದು ಇದಾಗ್ಲಿ. ಎಲ್ಲ 3 ಮಡಗ್ಬಿಟ್ಟು ಅಂತ ಕಲಣ, 3 ಮಡಗ್ಬಿಡೋಣ. ಇನ್ನೂ ಅಣ್ಣ ಹಣ್ಣು ಹಾಕಿದ್ರೆ ಆಮೇಲೆ ಹೇಳು. ಕೆಂಪಣ್ಣ ಒಂದಲ್ಲ, ಕೆಂಪಣ್ಣನೇ ಅದು. ಕೆಂಪಣ್ಣ ಅಲ್ಲ, ಕೆಂಪಣ್ಣು. ಭಯ ಆಗುತ್ತೆ. ಪಾಪ ಒಬ್ಬ ಬಾಹುಬಲಿ ಬಾಯ್ಸ್, ನಮ್ಮ ಶ್ರೀಧರನ್ ಗಾಡಿ ಸಿಗಾಕೊಂಡ್ಬಿಟ್ಟೈತೆ. ಹೆಲ್ಪ್ ಮಾಡಕ್ ಅವರೇ ಹೋಗ್ತವ್ರೆ ಅವ್ರ ಗಾಡಿಗ. ನೋಡಿ ಈಗ ನಮ್ಮ ಇವರು ನಮ್ಮ ರಾಕೇಶ್ ಅವರು ಬಾಹುಬಲಿ ಆದ್ರು, ಅಮರೇಂದ್ರ ಬಾಹುಬಲಿ. ರಾಕೇಶ್ ಅಮೇಂದ್ರ ಬಾಹುಬಲಿ, ಚಿತ್ರಪವಲಿ ಲೂಟ್ ಮಾಡೋಣ. ಈ ರೋಡ್ ಇಲ್ಲಿಂದ ಇಂದು ರೋಡ್ವರೆಗೂ ಮಾಡುತ್ತೆ. ಮಾವಿನಕಾಯಿ ಹಾಕೋತಾ ಇದೆಯೋ? ನೆಮ್ಮದಿ ಜೀವನ ಹೇಳಕ್ ಚಂದ, ಅನುಭವಿಸೋದು ಕಷ್ಟ ಇಲ್ಲಿ. ಒಂದಿನ 2 ದಿನಕ್ಕೆ ನೆಮ್ಮದಿ ಜೀವನ ಅನ್ಸಲ್ಲ. ಒಂದಿನಕ್ಕೆ ಅನ್ಸ್ಬಿಟ್ರೆ ನೀವು ಬರೀ ಇದೇ ಹೇಳ್ಬಿಟ್ರೆ ಬರೀ 2-3 ದಿನಕ್ಕೆ. ತಿಂಗಳಾರ ಗಟ್ಟಲೆ ಇದ್ವಲ್ಲ, ಎಲ್ಲ ನೋಡ್ಬಿಟ್ಟಿದ್ವಿ ನಾವು. ರೈತರ ಕಷ್ಟ ಹೌದು, ಅವ್ರಿಗೆ ಗೊತ್ತು. ನಾನು ವಾತಾವರಣ ಬಗ್ಗೆ ಹೇಳಿದ್ದು. ಇದರ ಎಲ್ಲಿಗೆ ಅಂಗಡಿ ಇಲ್ಲ ಇತ್ತಲ್ಲ, ಈ ಕಡೆ ನೋಡೋಣ ಕಿಟಕಿ. ಒಬ್ಬರು ಕೊಡ್ತಾನೆ. ಓಕೆ.